ಆಪರೇಷನ್ ಸಿಂಧೂರದ ನಂತರ ಇಡೀ ದೇಶ ಹೈ ಅಲರ್ಟ್ ಮೋಡ್ ನಲ್ಲಿ ಇರಬೇಕು ಅಂತ ಪರಿಸ್ಥಿತಿ ಇದೆ. ಆದರೂ ಕೂಡ ಎಷ್ಟು ನಿರ್ಲಕ್ಷ್ಯ ರೈಲ್ವೆ ನಿಲ್ದಾಣಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ರೆಹಮಾನ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ನಡೆಸಿರ್ತಕ್ಕಂಥವರು. ರೆಹಮಾನ್ ಇನ್ನಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾರೆ. ರೆಹಮಾನ್, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇರ್ಬೋದು, ಯಶವಂತಪುರ ರೈಲ್ವೆ ನಿಲ್ದಾಣ ಇರ್ಬೋದು, ಅಥವಾ ನೀವು ಭೇಟಿ ಮಾಡಿದ ಇನ್ನು ಅನೇಕ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ಏನಿದೆ, ಅವ್ಯವಸ್ಥೆ ಏನಿದೆ, ಭದ್ರತಾ ಲೋಪಗಳು 190% ಭದ್ರತಾ ಲೋಪ ಕಾಣ್ತಾ ಇದೆ. ನೀವು ತಂದಿರೋ ವಿಜುವಲ್ಸ್ ನೋಡ್ತಾ ಇದ್ರೆ ರೆಹಮಾನ್, ಏನಿದೆ ಪರಿಸ್ಥಿತಿ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ಕೊಟ್ಟು ನಾನು ರಿಯಾಲಿಟಿ ಚೆಕ್ ಮಾಡಿದೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗುವಂತಹ ಸಂಭವ ಇದೆ. ಯಾಕಂದ್ರೆ ಎಲ್ಲಿ ಕೂಡ ಸರಿಯಾದಂತಹ ಭದ್ರತೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯ ದ್ವಾರದಲ್ಲೇ ಭದ್ರತೆ ಇಲ್ಲ. ಸಿಬ್ಬಂದಿಗಳು, ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಕೂಡ ನಿರ್ಲಕ್ಷ್ಯ ಬೇಕಾಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಈಗ ತಾನೇ ದೆಹಲಿಯಲ್ಲಿ ಇನ್ನು ಸುಮಾರು ದಿನಗಳಾಗಿಲ್ಲ, ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಕಾರ್ ಬ್ಲಾಸ್ಟ್ ಆಯ್ತು ಕೆಂಪುಕೋಟೆಯ ಎದುರುಗಡೆನೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ತಿಲ್ಲ. ರಾಜ್ಯದ ಎಲ್ಲಾ ಭಾಗದಲ್ಲಿ ಕೂಡ ಎಚ್ಚೆತ್ತುಕೊಂಡ್ರೆ ನಮ್ಮ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ನೋಡಿದ್ರೆ ಅವರು ಕೇರೂ ಮಾಡ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟಾಗ ನನಗೆ ಆಶ್ಚರ್ಯ ಆಗಿದ್ದೇನಪ್ಪಾ ಅಂತಂದ್ರೆ, ಮುಖ್ಯ ದ್ವಾರದಲ್ಲಿ ಬೇಕಾಬಿಟ್ಟಿ ಚೆಕಿಂಗ್ ಒಂದ್ ಕಡೆ ಆದ್ರೆ ಮತ್ತೆ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಸಾಕಷ್ಟು ದಾರಿಗಳಿದಾವೆ. ಎಲ್ಲೆಂದರಲ್ಲಿ ಕೇವಲ ನಾವು ಚೆಕಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಮಾತ್ರ ಬರಬೇಕಾಗಿಲ್ಲ. ಎಲ್ಲಾ ಕಡೆನೂ ರೈಲ್ವೆ ಸುತ್ತ ಒಂದು ರೌಂಡ್ ಫುಲ್ ಕಂಟಿನ್ಯೂ ಸುತ್ತುವರೆದಿದ್ದೀನಿ ಶ್ರೀಲಕ್ಷ್ಮಿ. ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಅಂತಂದ್ರೆ, ಕಂಡಲ್ಲೇ ದಾರಿಗಳು, ಕಂಡಲ್ಲೇ ಗೂಡ್ಸ್ ಏನು ನಾವು ಲಗೇಜ್ಗಳು ತಗೊಂಡ್ಬರ್ತೇವೋ ಆ ಲಗೇಜ್ ಗಳನ್ನಾಗಿರ್ಲಿ ಮತ್ತೆ ನಮ್ಮ ಲಗೇಜ್ ಗಳನ್ನಾಗಿರ್ಲಿ ಯಾವುದೇ ಒಂದು ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಟಿಕೆಟ್ ಕೊಡ್ತಾ ಇದ್ದಾರೆ, ಒಳಗಡೆ ಕಳಿಸ್ತಾ ಇದ್ದಾರೆ ಹೊರತು ಯಾವ ಒಬ್ಬರನ್ನು ಕೂಡ ಪರೀಕ್ಷೆ ಮಾಡುವಂತ ಗೋಜಿಗೆ ಅವ್ರು ಹೋಗ್ತಾ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಾಳೆ ಇಲ್ಲೇ ಒಂದು ಬಾಂಬ್ ಬೆದರಿಕೆ, ಈ ಮೆಟ್ರೋ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ, ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ನಾಳೆ ಬಾಂಬ್ ಕರೆಗಳು ಬೆದರಿಕೆ ಬರ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಯಾವ್ದಾದ್ರೂ ಒಂದು ಬ್ಯಾಗಿನಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆಯುವ ಹಾಗೆ ಸ್ಫೋಟಕ ವಸ್ತುಗಳನ್ನಾಗಿರಬಹುದು, ಬಾಂಬ್ಗಳನ್ನಾಗಿರಬಹುದು ರೈಲ್ವೆ ನಿಲ್ದಾಣದಲ್ಲಿ ಏನಾದ್ರೂ ಇಟ್ರೆ ಮುಗಿದೋಯ್ತು. ಇಡುವಂತ ಸಂಭವನೂ ಇದೆ. ಆ ರೀತಿಯಾಗಿದೆ. ನಾನು ಕೂಡ ಬ್ಯಾಗ್ ಅನ್ನ ತೆಗೆದುಕೊಂಡು ಇಡೀ ಫುಲ್ ರೈಲ್ವೆ ಸ್ಟೇಷನ್ ಅನ್ನ ಸರೌಂಡಿಂಗ್ ಅನ್ನ ಸುತ್ತಿದ್ರು ಕೂಡ ನನ್ನನ್ನು ಯಾರು ಚೆಕ್ ಮಾಡಲಿಲ್ಲ, ನನ್ನ ಬ್ಯಾಗ್ ಅನ್ನು ಕೂಡ ಯಾರು ಚೆಕ್ ಮಾಡಲಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಂತಾನೆ ಹೇಳ್ಬಹುದು. ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಚೆಕಿಂಗ್ ಮಾಡಬೇಕಾಗಿರುವಂತಹ ಭದ್ರತಾ ಸಿಬ್ಬಂದಿನೇ, ಏನು RPF ಪೊಲೀಸರು ಇರ್ತಾರೋ, ಭದ್ರತೆಗಾಗಿ ಅವರನ್ನ ಏನು ನೇಮಿಸಿರ್ತಾರೋ ಅವರೇ ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ರೀಲ್ಸ್ ನೋಡ್ತಾ ಇರಬಹುದು. ಆ ಮುಂದ್ಗಡೆ ನೀವು ಸಾಕಷ್ಟು ಜನ ಬ್ಯಾಗ್, ಒಬ್ಬೊಬ್ಬರ ಕೈಯಲ್ಲಿ 2-3 ಬ್ಯಾಗ್ಗಳಿವೆ. ಅದರಲ್ಲಿ ಯಾರು ಪ್ರಯಾಣಿಕರು, ಯಾರು ನಕ್ಸಲರೋ ಕಂಡು ಹಿಡಿಲಿಕ್ಕೂ ಕೂಡ ಅಸಾಧ್ಯ. ಯಾಕಂದ್ರೆ ಯಾರು ಕೂಡ ಏನ್ ನಮ್ಮ ಬಾಡಿ ಚೆಕಿಂಗ್ ಮಷಿನ್ ಇರುತ್ತೋ ಅದ್ರ ಒಳಗಡೆ ಯಾರೂ ಬರ್ತಾ ಇಲ್ಲ. ಎಲ್ಲರೂ ಕೂಡ ಆಪರೇಷನ್ ಸಿಂಧೂರದ ನಂತರ ಇಡೀ ದೇಶ ಹೈ ಅಲರ್ಟ್ ಮೋಡ್ ನಲ್ಲಿ ಇರಬೇಕು ಅಂತ ಪರಿಸ್ಥಿತಿ ಇದೆ. ಆದರೂ ಕೂಡ ಎಷ್ಟು ನಿರ್ಲಕ್ಷ್ಯ ರೈಲ್ವೆ ನಿಲ್ದಾಣಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ರೆಹಮಾನ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ನಡೆಸಿರ್ತಕ್ಕಂಥವರು. ರೆಹಮಾನ್ ಇನ್ನಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾರೆ. ರೆಹಮಾನ್, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇರ್ಬೋದು, ಯಶವಂತಪುರ ರೈಲ್ವೆ ನಿಲ್ದಾಣ ಇರ್ಬೋದು, ಅಥವಾ ನೀವು ಭೇಟಿ ಮಾಡಿದ ಇನ್ನು ಅನೇಕ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ಏನಿದೆ, ಅವ್ಯವಸ್ಥೆ ಏನಿದೆ, ಭದ್ರತಾ ಲೋಪಗಳು 190% ಭದ್ರತಾ ಲೋಪ ಕಾಣ್ತಾ ಇದೆ. ನೀವು ತಂದಿರೋ ವಿಜುವಲ್ಸ್ ನೋಡ್ತಾ ಇದ್ರೆ ರೆಹಮಾನ್, ಏನಿದೆ ಪರಿಸ್ಥಿತಿ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ಕೊಟ್ಟು ನಾನು ರಿಯಾಲಿಟಿ ಚೆಕ್ ಮಾಡಿದೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗುವಂತಹ ಸಂಭವ ಇದೆ. ಯಾಕಂದ್ರೆ ಎಲ್ಲಿ ಕೂಡ ಸರಿಯಾದಂತಹ ಭದ್ರತೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯ ದ್ವಾರದಲ್ಲೇ ಭದ್ರತೆ ಇಲ್ಲ. ಸಿಬ್ಬಂದಿಗಳು, ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಕೂಡ ನಿರ್ಲಕ್ಷ್ಯ ಬೇಕಾಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಈಗ ತಾನೇ ದೆಹಲಿಯಲ್ಲಿ ಇನ್ನು ಸುಮಾರು ದಿನಗಳಾಗಿಲ್ಲ, ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಕಾರ್ ಬ್ಲಾಸ್ಟ್ ಆಯ್ತು ಕೆಂಪುಕೋಟೆಯ ಎದುರುಗಡೆನೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ತಿಲ್ಲ. ರಾಜ್ಯದ ಎಲ್ಲಾ ಭಾಗದಲ್ಲಿ ಕೂಡ ಎಚ್ಚೆತ್ತುಕೊಂಡ್ರೆ ನಮ್ಮ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ನೋಡಿದ್ರೆ ಅವರು ಕೇರೂ ಮಾಡ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟಾಗ ನನಗೆ ಆಶ್ಚರ್ಯ ಆಗಿದ್ದೇನಪ್ಪಾ ಅಂತಂದ್ರೆ, ಮುಖ್ಯ ದ್ವಾರದಲ್ಲಿ ಬೇಕಾಬಿಟ್ಟಿ ಚೆಕಿಂಗ್ ಒಂದ್ ಕಡೆ ಆದ್ರೆ ಮತ್ತೆ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಸಾಕಷ್ಟು ದಾರಿಗಳಿದಾವೆ. ಎಲ್ಲೆಂದರಲ್ಲಿ
ಕೇವಲ ನಾವು ಚೆಕಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಮಾತ್ರ ಬರಬೇಕಾಗಿಲ್ಲ, ಎಲ್ಲಾ ಕಡೆನೂ ರೈಲ್ವೆ ಸುತ್ತ ಒಂದು ರೌಂಡ್ ಫುಲ್ ಕಂಟಿನ್ಯೂ ಸುತ್ತುವರೆದಿದ್ದೀನಿ ಶ್ರೀಲಕ್ಷ್ಮಿ. ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಅಂತಂದ್ರೆ ಕಂಡಲ್ಲೇ ದಾರಿಗಳು, ಕಂಡಲ್ಲೇ ಗೂಡ್ಸ್ ಏನು ನಾವು ಲಗೇಜ್ಗಳು ತಗೊಂಡ್ಬರ್ತೇವೋ ಆ ಲಗೇಜ್ ಗಳನ್ನಾಗಿರ್ಲಿ ಮತ್ತೆ ನಮ್ಮ ಲಗೇಜ್ ಗಳನ್ನಾಗಿರ್ಲಿ ಯಾವುದೇ ಒಂದು ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಾ ಇಲ್ಲ, ಟಿಕೆಟ್ ಕೊಡ್ತಾ ಇದ್ದಾರೆ, ಒಳಗಡೆ ಕಳಿಸ್ತಾ ಇದ್ದಾರೆ ಹೊರತು ಯಾವ ಒಬ್ಬರನ್ನು ಕೂಡ ಪರೀಕ್ಷೆ ಮಾಡುವಂತ ಗೋಜಿಗೆ ಅವ್ರು ಹೋಗ್ತಾ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಾಳೆ ಇಲ್ಲೇ ಒಂದು ಬಾಂಬ್ ಬೆದರಿಕೆ, ಈ ಮೆಟ್ರೋ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ, ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ನಾಳೆ ಬಾಂಬ್ ಕರೆಗಳು ಬೆದರಿಕೆ ಬರ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಯಾವ್ದಾದ್ರು ಒಂದು ಬ್ಯಾಗಿನಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆಯುವ ಹಾಗೆ ಸ್ಫೋಟಕ ವಸ್ತುಗಳನ್ನಾಗಿರಬಹುದು, ಬಾಂಬ್ಗಳನ್ನಾಗಿರಬಹುದು ರೈಲ್ವೆ ನಿಲ್ದಾಣದಲ್ಲಿ ಏನಾದ್ರೂ ಇಟ್ರೆ ಮುಗಿದೋಯ್ತು, ಇಡುವಂತ ಸಂಭವನೂ ಇದೆ. ಆ ರೀತಿಯಾಗಿದೆ. ನಾನು ಕೂಡ ಬ್ಯಾಗ್ ಅನ್ನ ತೆಗೆದುಕೊಂಡು ಇಡೀ ಫುಲ್ ರೈಲ್ವೆ ಸ್ಟೇಷನ್ ಅನ್ನ ಸರೌಂಡಿಂಗ್ ಅನ್ನ ಸುತ್ತಿದ್ರು ಕೂಡ ನನ್ನನ್ನು ಯಾರು ಚೆಕ್ ಮಾಡಲಿಲ್ಲ, ನನ್ನ ಬ್ಯಾಗ್ ಅನ್ನು ಕೂಡ ಯಾರು ಚೆಕ್ ಮಾಡಲಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಂತಾನೆ ಹೇಳ್ಬಹುದು. ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಚೆಕಿಂಗ್ ಮಾಡಬೇಕಾಗಿರುವಂತಹ ಭದ್ರತಾ ಸಿಬ್ಬಂದಿನೇ ಏನು RPF ಪೊಲೀಸರು ಇರ್ತಾರೋ, ಭದ್ರತೆಗಾಗಿ ಅವರನ್ನ ಏನು ನೇಮಿಸಿರ್ತಾರೋ ಅವರೇ ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ರೀಲ್ಸ್ ನೋಡ್ತಾ ಇರಬಹುದು. ಆ ಮುಂದ್ಗಡೆ ನೀವು ಸಾಕಷ್ಟು ಜನ ಬ್ಯಾಗ್, ಒಬ್ಬೊಬ್ಬರ ಕೈಯಲ್ಲಿ 2-3 ಬ್ಯಾಗ್ಗಳಿವೆ. ಅದರಲ್ಲಿ ಯಾರು ಪ್ರಯಾಣಿಕರು, ಯಾರು ನಕ್ಸಲರೋ ಕಂಡು ಹಿಡಿಲಿಕ್ಕೂ ಕೂಡ ಅಸಾಧ್ಯ. ಯಾಕಂದ್ರೆ ಯಾರು ಕೂಡ ಏನ್ ನಮ್ ಬಾಡಿ ಚೆಕಿಂಗ್ ಮಷಿನ್ ಇರುತ್ತೋ ಅದ್ರ ಒಳಗಡೆ ಯಾರು ಬರ್ತಾ ಇಲ್ಲ. ಎಲ್ಲರೂ ಕೂಡ ಆಪರೇಷನ್ ಸಿಂಧೂರದ ನಂತರ ಇಡೀ ದೇಶ ಹೈ ಅಲರ್ಟ್ ಮೋಡ್ ನಲ್ಲಿ ಇರಬೇಕು ಅಂತ ಪರಿಸ್ಥಿತಿ ಇದೆ. ಆದರೂ ಕೂಡ ಎಷ್ಟು ನಿರ್ಲಕ್ಷ್ಯ ರೈಲ್ವೆ ನಿಲ್ದಾಣಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ರೆಹಮಾನ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ನಡೆಸಿರ್ತಕ್ಕಂಥವರು. ರೆಹಮಾನ್ ಇನ್ನಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾರೆ. ರೆಹಮಾನ್, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇರ್ಬೋದು, ಯಶವಂತಪುರ ರೈಲ್ವೆ ನಿಲ್ದಾಣ ಇರ್ಬೋದು, ಅಥವಾ ನೀವು ಭೇಟಿ ಮಾಡಿದ ಇನ್ನು ಅನೇಕ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ಏನಿದೆ, ಅವ್ಯವಸ್ಥೆ ಏನಿದೆ, ಭದ್ರತಾ ಲೋಪಗಳು 190% ಭದ್ರತಾ ಲೋಪ ಕಾಣ್ತಾ ಇದೆ. ನೀವು ತಂದಿರೋ ವಿಜುವಲ್ಸ್ ನೋಡ್ತಾ ಇದ್ರೆ ರೆಹಮಾನ್, ಏನಿದೆ ಪರಿಸ್ಥಿತಿ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ಕೊಟ್ಟು ನಾನು ರಿಯಾಲಿಟಿ ಚೆಕ್ ಮಾಡಿದೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗುವಂತಹ ಸಂಭವ ಇದೆ. ಯಾಕಂದ್ರೆ ಎಲ್ಲಿ ಕೂಡ ಸರಿಯಾದಂತಹ ಭದ್ರತೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯ ದ್ವಾರದಲ್ಲೇ ಭದ್ರತೆ ಇಲ್ಲ. ಸಿಬ್ಬಂದಿಗಳು, ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಕೂಡ ನಿರ್ಲಕ್ಷ್ಯ ಬೇಕಾಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಈಗ ತಾನೇ ದೆಹಲಿಯಲ್ಲಿ ಇನ್ನು ಸುಮಾರು ದಿನಗಳಾಗಿಲ್ಲ, ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಕಾರ್ ಬ್ಲಾಸ್ಟ್ ಆಯ್ತು ಕೆಂಪುಕೋಟೆಯ ಎದುರುಗಡೆನೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ತಿಲ್ಲ. ರಾಜ್ಯದ ಎಲ್ಲಾ ಭಾಗದಲ್ಲಿ ಕೂಡ ಎಚ್ಚೆತ್ತುಕೊಂಡ್ರೆ ನಮ್ಮ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ನೋಡಿದ್ರೆ ಅವರು ಕೇರೂ ಮಾಡ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟಾಗ ನನಗೆ ಆಶ್ಚರ್ಯ ಆಗಿದ್ದೇನಪ್ಪಾ ಅಂತಂದ್ರೆ, ಮುಖ್ಯ ದ್ವಾರದಲ್ಲಿ ಬೇಕಾಬಿಟ್ಟಿ ಚೆಕಿಂಗ್ ಒಂದ್ ಕಡೆ ಆದ್ರೆ ಮತ್ತೆ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಸಾಕಷ್ಟು ದಾರಿಗಳಿದಾವೆ. ಎಲ್ಲೆಂದರಲ್ಲಿ ಕೇವಲ ನಾವು ಚೆಕಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಮಾತ್ರ ಬರಬೇಕಾಗಿಲ್ಲ, ಎಲ್ಲಾ ಕಡೆನೂ ರೈಲ್ವೆ ಸುತ್ತ ಒಂದು ರೌಂಡ್ ಫುಲ್ ಕಂಟಿನ್ಯೂ ಸುತ್ತುವರೆದಿದ್ದೀನಿ ಶ್ರೀಲಕ್ಷ್ಮಿ. ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಅಂತಂದ್ರೆ ಕಂಡಲ್ಲೇ ದಾರಿಗಳು, ಕಂಡಲ್ಲೇ ಗೂಡ್ಸ್ ಏನು ನಾವು ಲಗೇಜ್ಗಳು ತಗೊಂಡ್ಬರ್ತೇವೋ ಆ ಲಗೇಜ್ ಗಳನ್ನಾಗಿರ್ಲಿ ಮತ್ತೆ ನಮ್ಮ ಲಗೇಜ್ ಗಳನ್ನಾಗಿರ್ಲಿ ಯಾವುದೇ ಒಂದು ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಾ ಇಲ್ಲ, ಟಿಕೆಟ್ ಕೊಡ್ತಾ ಇದ್ದಾರೆ, ಒಳಗಡೆ ಕಳಿಸ್ತಾ ಇದ್ದಾರೆ ಹೊರತು ಯಾವ ಒಬ್ಬರನ್ನು ಕೂಡ ಪರೀಕ್ಷೆ ಮಾಡುವಂತ ಗೋಜಿಗೆ ಅವ್ರು ಹೋಗ್ತಾ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಾಳೆ ಇಲ್ಲೇ ಒಂದು ಬಾಂಬ್ ಬೆದರಿಕೆ, ಈ ಮೆಟ್ರೋ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ, ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ನಾಳೆ ಬಾಂಬ್ ಕರೆಗಳು ಬೆದರಿಕೆ ಬರ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಯಾವ್ದಾದ್ರು ಒಂದು ಬ್ಯಾಗಿನಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆಯುವ ಹಾಗೆ ಸ್ಫೋಟಕ ವಸ್ತುಗಳನ್ನಾಗಿರಬಹುದು, ಬಾಂಬ್ಗಳನ್ನಾಗಿರಬಹುದು ರೈಲ್ವೆ ನಿಲ್ದಾಣದಲ್ಲಿ ಏನಾದ್ರೂ ಇಟ್ರೆ ಮುಗಿದೋಯ್ತು, ಇಡುವಂತ ಸಂಭವನೂ ಇದೆ. ಆ ರೀತಿಯಾಗಿದೆ. ನಾನು ಕೂಡ ಬ್ಯಾಗ್ ಅನ್ನ ತೆಗೆದುಕೊಂಡು ಇಡೀ ಫುಲ್ ರೈಲ್ವೆ ಸ್ಟೇಷನ್ ಅನ್ನ ಸರೌಂಡಿಂಗ್ ಅನ್ನ ಸುತ್ತಿದ್ರು ಕೂಡ ನನ್ನನ್ನು ಯಾರು ಚೆಕ್ ಮಾಡಲಿಲ್ಲ, ನನ್ನ ಬ್ಯಾಗ್ ಅನ್ನು ಕೂಡ ಯಾರು ಚೆಕ್ ಮಾಡಲಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಂತಾನೆ ಹೇಳ್ಬಹುದು. ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಚೆಕಿಂಗ್ ಮಾಡಬೇಕಾಗಿರುವಂತಹ ಭದ್ರತಾ ಸಿಬ್ಬಂದಿನೇ ಏನು RPF ಪೊಲೀಸರು ಇರ್ತಾರೋ, ಭದ್ರತೆಗಾಗಿ ಅವರನ್ನ ಏನು ನೇಮಿಸಿರ್ತಾರೋ ಅವರೇ ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ರೀಲ್ಸ್ ನೋಡ್ತಾ ಇರಬಹುದು. ಆ ಮುಂದ್ಗಡೆ ನೀವು ಸಾಕಷ್ಟು ಜನ ಬ್ಯಾಗ್, ಒಬ್ಬೊಬ್ಬರ ಕೈಯಲ್ಲಿ 2-3 ಬ್ಯಾಗ್ಗಳಿವೆ. ಅದರಲ್ಲಿ ಯಾರು ಪ್ರಯಾಣಿಕರು, ಯಾರು ನಕ್ಸಲರೋ ಕಂಡು ಹಿಡಿಲಿಕ್ಕೂ ಕೂಡ ಅಸಾಧ್ಯ. ಯಾಕಂದ್ರೆ ಯಾರು ಕೂಡ ಏನ್ ನಮ್ ಬಾಡಿ ಚೆಕಿಂಗ್ ಮಷಿನ್ ಇರುತ್ತೋ ಅದ್ರ ಒಳಗಡೆ ಯಾರು ಬರ್ತಾ ಇಲ್ಲ. ಎಲ್ಲರೂ ಕೂಡ